ಒಂದು ಕಾಲದಲ್ಲಿ ಪ್ರತಿಯೊಬ್ಬ ಭಾರತೀಯನ ಮಣಿಕಟ್ಟನ್ನ ಅಲಂಕರಿಸಿದ್ದ ದೇಶದ ಹೆಮ್ಮೆಯ ಪ್ರತೀಕವಾಗಿದ್ದ ಎಚ್ಎಂಟಿ ವಾಚಸ್ ಇದೀಗ ಶಾಶ್ವತವಾಗಿ ಇತಿಹಾಸದ ಪುಟ ಸೇರಲು ಸಜ್ಜಾಗಿದೆ. ಕಂಪನಿಯು ತನ್ನ ಹೆಸರನ್ನ ನೋಂದಣಿ ಕಡತದಿಂದ ತೆಗೆದುಹಾಕಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯಕ್ಕೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿದೆ. ಹಾಗಂತ ಈ ನಡೆ ಹಠಾತ್ ಬೆಳವಣಿಗೆಯಲ್ಲ. ಸುಮಾರು 10 ವರ್ಷಗಳ ಹಿಂದೆಯೇ ಅಂದ್ರೆ ಜನವರಿ 6, 2016ರಂದು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಎಚ್ಎಂಟಿ ಸಮೂಹದ ನಷ್ಟದಲ್ಲಿರುವ 3 ಅಂಗಸಂಸ್ಥೆಗಳನ್ನ ಮುಚ್ಚಲು ಅನುಮೋದನೆ ನೀಡಿತ್ತು. ಎಚ್ಎಂಟಿ ವಾಚಸ್, ಎಚ್ಎಂಟಿ ಬೇರಿಂಗ್ಸ್, ಎಚ್ಎಂಟಿ ಚಿನಾರ್ ವಾಚಸ್ ಬಂದ್ ಮಾಡಲು ನಿರ್ಧರಿಸಲಾಗಿತ್ತು. ಯಾವುದೇ ಕಂಪನಿಯು ಕಾರ್ಯನಿರ್ವಹಿಸುವುದನ್ನ ನಿಲ್ಲಿಸಿದಾಗ ಅಥವಾ ದೀರ್ಘಕಾಲದವರೆಗೆ ನಿಷ್ಕ್ರಿಯವಾಗಿದ್ದಾಗ ಕಂಪನಿಗಳ ರಿಜಿಸ್ಟ್ರಾರ್ ಆ ಕಂಪನಿಯ ಹೆಸರನ್ನ ತನ್ನ ಅಧಿಕೃತ ರಿಜಿಸ್ಟರ್ನಿಂದ ತೆಗೆದುಹಾಕ್ತಾರೆ. ಇದನ್ನ ಸ್ಟ್ರೈಕ್ ಆಫ್ ಎಂದು ಕರೆಯಲಾಗ್ತದೆ. ಈ ಪ್ರಕ್ರಿಯೆ ಪೂರ್ಣಗೊಂಡರೆ ಕಂಪನಿಯ ಕಾನೂನುಬದ್ಧ ಅಸ್ತಿತ್ವವು ಕೊನೆಗೊಳ್ತದೆ. ಅದು ಭವಿಷ್ಯದಲ್ಲಿ ಯಾವುದೇ ವ್ಯವಹಾರವನ್ನ ನಡೆಸಲು ಸಾಧ್ಯವಾಗುವುದಿಲ್ಲ.